ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ಬರೀ ಮಾವಿನಕಾಯಿ ಸಿಪ್ಪೆದು ಚಟ್ನಿ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಸಿಪ್ಪೆ, ಧನಿಯಾ, ಜೀರಿಗೆ, ತೆಂಗಿನಕಾಯಿ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ. ಇದು ಬಿಸಿನೀರಲ್ಲಿ ಹಾಕಿರೋದು ರೆಡ್ ಚಿಲ್ಲಿ, ಬಿಸಿನೀರಲ್ಲಿ ಹಾಕಿದ್ದೀನಿ. ಬರೀ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಇಂಗು, ಉಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು. ಇದು ಎಂಡೆಲ್ಲ ಹಾಕೋಕ್ಕೆ. ಇದು ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ ಇದಿಷ್ಟು ಬೇಕು. ಗ್ರೈಂಡ್ ಮಾಡಬೇಕು ಇದನ್ನೆಲ್ಲ, ಆಮೇಲೆ ಆ್ಯಡ್ ಮಾಡೋದು ತೋರಿಸ್ತೀನಿ. ಟುಡೇ ಮೇಕಿಂಗ್ ದ ಚಟ್ನಿ ವಿತ್ ಮ್ಯಾಂಗೋ skin peel. So for that I have taken just the mango peels, the skin. This is coriander seed, cumin seeds, coconut, cilantro, green chili, tamarind, very little tamarind, jaggery, onion. This is red chili, dry one. I have soaked in hot water. Ginger garlic paste, asafoetida, salt, oil, cumin seeds, mustard seeds. This is to garnish. Cilantro again and curry leaves. We have to grind everything first. To the grinder I'll be adding cilantro, mango peels, coconut, dhania and jeera, everything in this one. Ginger garlic paste also. Red chili, water also, salt, green chili, jaggery, tamarind, onions, not all, little bit, half of the onion, very little asafoetida. So much I'll grind it, adding oil right now. ಇವಾಗ ಇದಿಷ್ಟು ಹಾಕಿದ್ದೀನಿ. ಇದಿಷ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ತೀನಿ. This will give tempering. ಒಗ್ಗರಣೆ ಕೊಡೋಣ. ಇವಾಗ ಇದಾಯಿತು. ಒಗ್ಗರಣೆ ಹಾಕ್ತಾಯಿದ್ದೀನಿ ಈಗ ಟೆಂಪರಿಂಗಿಗೆ. ಸಾಕಷ್ಟು ಎಣ್ಣೆ. ಈಗ ಸಾಸಿವೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕೋಣ ಡೈರೆಕ್ಟಾಗಿ.
ಆಯ್ತಿದ್ದು ಆಫ್ ಮಾಡ್ಬೋದು. ಇದಕ್ಕೆ ಇವಾಗ ಕರಿಬೇವಿನ ಸೊಪ್ಪು ಮತ್ತು ಇಂಗು ಹಸಿಪಟ್ಟಿದ ಮತ್ತು ಕರಿಬೇವು ಆಫ್ ಆದಮೇಲೆ ಹಾಕಬೇಕು. ಈಗ ಇದಕ್ಕೆ ಹಾಕೋಣ. ಉಪ್ಪು ಚೆಕ್ ಮಾಡೋಣ. ಸಾಲ್ಟ್ ಚೆಕ್ ಇನ್ನೊಂದು ಸ್ವಲ್ಪ ಬೇಕು. ಅನ್ನದ ಜೊತೆಲಿ ತಿನ್ಬೋದು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನೀವು ಮಾಡ್ಕೊಂಡು ತಿನ್ನಿ, ಏನೂ ವೇಸ್ಟ್ ಆಗಲ್ಲ. ಸೊ ಬಿಸಾಕಬೇಕು ಅನ್ನೋದನ್ನು ಯೂಸ್ ಮಾಡ್ಕೊಂಡು ತಿನ್ಬೋದು. ಸೊ ಆ ಥರನೇ ಇದನ್ನು ಅನ್ನದ ಜೊತೆಲಿ ಹಾಕ್ಕೊಂಡು ತಿನ್ಕೋಬೋದು. ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ನೀವೇ. ಯು ಹ್ಯಾವ್ ಟು ಚೆಕ್ ಫಾರ್ ದ ಸಾಲ್ಟ್ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್. ಯು ಕ್ಯಾನ್ ಆ್ಯಡ್ ಇವನ್ ದ ಸ್ಪೈಸ್. ರಿಮೈನಿಂಗ್ ಇಟ್ಸ್ ಲೈಕ್ ಈಸಿ, not much of grinding. You can eat this with rice, very tasty also. If you want in the top, you can add little bit of onion and mix it and also eat. Thanks for watching. Don't forget to subscribe. Enjoy ಮಾಡಿ, subscribe ಮಾಡಿ. Don't forget to subscribe. Thanks for watching. Okay, enjoy. Bye.